ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ನರೇಂದ್ರ ಮೋದಿ ಭಾರತದ ವಿಚಾರ ಅಂತ ಬಂದರೆ ಹಿಂದೂ ಮುಂದು ನೋಡ್ದಲೇ ಡಿಸಿಷನ್ ತಗೊಳ್ಳುವಂತಹ ಒಬ್ಬ ವ್ಯಕ್ತಿ ಅಂತ ಅವರು ಪ್ರಧಾನಿ ಆದ ದಿನದಿಂದ ಇವತ್ತಿನವರೆಗೂ ಪ್ರೂವ್ ಮಾಡ್ತಾನೆ ಬಂದಿದ್ದಾರೆ. ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಒಂದು ಬರುತ್ತೆ ನೋಡಿ, ಸ್ವ್ಯಾಗ್ ಅಂತ. ಓಕೆ, ಒಂದು ಚೈನು, ಒಂದು ಗಾಗಲ್ಲು, ಒಂದು ಸಿಗರೇಟು, ಈ ಥರದ್ದೆಲ್ಲ ಒಂದು ಸ್ವ್ಯಾಗ್ ಅಂತ ಹಾಕಿ ಗ್ರಾಫಿಕ್ಸ್ ಫಿಕ್ಸ್ ಮಾಡ್ತಾರೆ. ನೀವು ನೋಡಿರ್ತೀರ, ನೀವು ಕೂಡ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ಗಳಲ್ಲಿ ಅದನ್ನು ಮಾಡಿರ್ತಾರೆ. ಆ ಥರದೊಂದು ಮೂಮೆಂಟು ಪ್ರೆಸೆಂಟ್ ಭಾರತದಲ್ಲಿ ಆಗ್ತಾ ಇರೋದು. ಏನಿಲ್ಲ, ಮೋದಿ ಅವರು ಲಕ್ಷದ್ವೀಪಕ್ಕೆ ಹೋದರು. ಲಕ್ಷದ್ವೀಪಕ್ಕೆ ಹೋಗಿ ಒಂದು 4 ಫೋಟೋ, 1-2 ವಿಡಿಯೋ ಅಪ್ಲೋಡ್ ಮಾಡಿ ಬಿಟ್ಟರು ಅಷ್ಟೇ. ಬಿಟ್ಟಿದ ತಕ್ಷಣ ಎಲ್ರಿಗೂ ಆಶ್ಚರ್ಯ ಆಗಿದ್ದು, ಇದು ಯಾವ ದೇಶ ಅಂತ ಫಸ್ಟು ಎಲ್ಲರೂ ಆಶ್ಚರ್ಯಚಕಿತರಾಗಿ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಗೊತ್ತಾಯಿತು ಇದು ಬೇರೆ ಯಾವ ದೇಶನೂ ಅಲ್ಲ, ಇದು ಇಂಡಿಯಾದಲ್ಲಿರುವ ಲಕ್ಷದ್ವೀಪದಲ್ಲಿರುವ ದ್ವೀಪದಲ್ಲಿ ನರೇಂದ್ರ ಮೋದಿಯವರು ಒಂದಷ್ಟು ಫೋಟೋಸು, ಒಂದಷ್ಟು ವೀಡಿಯೋಸ್ನ ತೆಗೆದು ಹಾಕಿದ್ದಾರೆ ಅಂತ. ಅದಾದಮೇಲೆ ಯಾಕೆ ಲಕ್ಷದ್ವೀಪ ಪ್ರವಾಸಕ್ಕೆ ಯಾಕೆ ಹೋದರು, ಈ ಟೈಮಲ್ಲಿ ಯಾಕೆ ಬೇಕಿತ್ತು, ಇನ್ನೇನು ಎಲೆಕ್ಷನ್ ಬರ್ತಾ ಇದೆ, ಇಲ್ಲಿ ದೇಶದಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ, ಮೋದಿ ನೋಡಿದ್ರೆ ಟೂರ್ ಮಾಡ್ಕೊಂಡು ಫೋಟೋ ಹೊಡ್ಕೊಂಡು ವಿಡಿಯೋ ಹೊಡ್ಸ್ಕೊಂಡು ಕೂತಿದ್ದಾರೆ ಅಂತ ಇಲ್ಲಿ ದೇಶದಲ್ಲೂ ಕೆಲವೊಬ್ಬರು ಮಾತಾಡಿದ್ರು. ನಮಗೂ ಕೂಡ ಸ್ಟಾರ್ಟಿಂಗ್ನಲ್ಲಿ ಒಂದಷ್ಟು ಕುತೂಹಲ ಇತ್ತು, ಏನಿದರ ಹಿಂದಿನ ಮರ್ಮ ಅಂತ. ಅದು ಗೊತ್ತಾಗೋಕ್ಕೆ ಜಾಸ್ತಿ ದಿನ ಉಳಿಲೇ ಇಲ್ಲ. ಜಸ್ಟ್ ಅಪ್ಲೋಡ್ ಮಾಡಿದ 4 ಫೋಟೋ, 1-2 ವಿಡಿಯೋದಿಂದ ಭಾರತದಲ್ಲಿ ಅಪ್ಲೋಡ್ ಆದ 4 ಫೋಟೋ, 2 ವಿಡಿಯೋದಿಂದ ಮಾಲ್ಡೀವ್ಸ್ನಲ್ಲಿ ಬೆಂಕಿ ಎತ್ಕಂತು. ಯಾವ ಥರ ಮಾಲ್ಡೀವ್ಸ್ನಲ್ಲಿ ಬೆಂಕಿ ಎತ್ಕಂತಪ್ಪ ಅಂತಂದರೆ, ಮೋದಿಯವರು ಲಕ್ಷದ್ವೀಪ ಪ್ರವಾಸವನ್ನು ಮುನ್ನೆಲೆಗೆ ತರೋದಕ್ಕೆ ಬಯಸ್ತಾ ಇದ್ದಾರೆ. ಲಕ್ಷದ್ವೀಪ ಪ್ರವಾಸವನ್ನು ಭಾರತದಲ್ಲಿ ಮುನ್ನೆಲೆಗೆ ತರೋದಕ್ಕೋಸ್ಕರ ಮಾಲ್ಡೀವ್ಸನ್ನು ಕಡೆಗಣಿಸ್ತಾ ಇದ್ದಾರೆ. ಮಾಲ್ಡೀವ್ಸ್ಗೆ ಪೈಪೋಟಿ ಕೊಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಅನ್ನುವ ಒಂದು ಬೆಂಕಿ ಮಾಲ್ಡೀವ್ಸ್ನಲ್ಲಿ ಹತ್ಕೋತು. ಮೋದಿ ಯಾವಾಗ ಇಲ್ಲಿ ಈ ತರಹದ ಫೋಟೋಗಳನ್ನು, ವಿಡಿಯೋಗಳನ್ನು ಹಾಕಿ ಲಕ್ಷದ್ವೀಪ ಪ್ರವಾಸಕ್ಕೆ ಬನ್ನಿ, ಭಾರತದ ಪ್ರವಾಸೋದ್ಯಮವನ್ನು ಬೆಂಬಲಿಸಿ ಅಂತ ಭಾರತೀಯರಿಗೆ ಕರೆ ಕೊಟ್ಟರೋ, ವಿದೇಶ ಅಂದರೆ ಮಾಲ್ಡೀವ್ಸ್ನ ಸರ್ಕಾರದ 3 ಸಚಿವರು ತಮ್ಮ ಎಲುಬಿಲ್ಲದ ನಾಲ್ಗೆಯಲ್ಲಿ ಇಲ್ದಿರೋದೆಲ್ಲ ಟ್ವೀಟ್ ಮಾಡೋದಕ್ಕೆ, ಮಾತಾಡೋದಕ್ಕೆ ಶುರು ಮಾಡಿದ್ರು. ಏನು ಮಾತಾಡಿದ್ರು, ಏನು ಟ್ವೀಟ್ ಮಾಡಿದ್ರು ಅನ್ನೋದನ್ನು ನಾನು ನಿಮಗೆ ಮೊದಲು ಹೇಳ್ಬಿಡ್ತೀನಿ. ಅಬ್ದುಲ್ಲಾ ಮಹಜೋಮ್ ಮಾಜಿದ್ ಇವರು ಮಾಲ್ಡೀವ್ಸ್ನ ಸಚಿವರು, ಮಾಲ್ಡೀವ್ಸ್ ಸರ್ಕಾರದ ಸಚಿವ ಈತ ಒಂದು ಟ್ವೀಟ್ ಮಾಡ್ತಾನೆ. ಭಾರತದ ಪ್ರವಾಸದ ಅಭಿವೃದ್ಧಿಗೆ ನಾನು ಶುಭ ಕೋರ್ತೀನಿ, ಆದರೆ ಅದಕ್ಕಾಗಿ ಮಾಲ್ಡೀವ್ಸನ್ನು ಟಾರ್ಗೆಟ್ ಮಾಡಬಾರ್ದು. ನಮ್ಮ ರೆಸಾರ್ಟ್ಗಳ ಸಂಖ್ಯೆ ನಿಮ್ಮ ದ್ವೀಪಗಳ ಸಂಖ್ಯೆಗಿಂತ ಜಾಸ್ತಿ ಇದೆ. ಬೀಚ್ ಪ್ರವಾಸೋದ್ಯಮ ವಿಚಾರದಲ್ಲಿ ಭಾರತಕ್ಕೆ ಸಾಕಷ್ಟು ಸವಾಲುಗಳಿವೆ. ಬಯಲು ಮೂತ್ರ ವಿಸರ್ಜನೆ ನಿಮ್ಮ ಸಂಸ್ಕೃತಿ. ಇದು ಫಸ್ಟ್ ಟ್ವೀಟ್. ಈತ ಏನು ಹೇಳ್ತಾನೆ ಅಂದರೆ, ನೀವು ಮಾಡಿ, ನಿಮ್ಮ ದೇಶದಲ್ಲಿ ನೀವು ಬೀಚ್ ಸಂಸ್ಕೃತಿ, ಬೀಚ್ ಪ್ರವಾಸೋದ್ಯಮನ ಅಭಿವೃದ್ಧಿ ಮಾಡಿ, ಆದರೆ ನಿಮಗೆ ಸಾಕಷ್ಟು ಸವಾಲುಗಳಿವೆ. ನಿಮ್ಮ ಸಂಸ್ಕೃತಿ ಎಂಥದ್ದು ಅಂದರೆ ಬಯಲು ಮಲಮೂತ್ರ ವಿಸರ್ಜನೆಯೇ ನಿಮ್ಮ ಸಂಸ್ಕೃತಿ, ಅಂದರೆ ಗಲೀಜ್ ದೇಶ ಭಾರತ ಅನ್ನೋ ಥರದಲ್ಲಿ ಈತ ಟ್ವೀಟ್ ಮಾಡ್ತಾನೆ. ಓಕೆನಾ? ಇನ್ನೊಂದು ಟ್ವೀಟ್ ಬರುತ್ತೆ. ಮರಿಯಂ ಶಿಯೂನಾ ಅನ್ನೋರ ಕಡೆಯಿಂದ, ಮತ್ತೊಬ್ಬ ಮಿನಿಸ್ಟರ್ ಕಡೆಯಿಂದ ಮತ್ತೊಂದು ಟ್ವೀಟ್ ಬರುತ್ತೆ. ಎಂತಹ ಮೂರ್ಖ, ಇಸ್ರೇಲ್ನ ಕೈಗೊಂಬೆ ಮಿಸ್ಟರ್ ನರೇಂದ್ರ ಮೋದಿ ಲೈಫ್ ಜಾಕೆಟ್ ಹಾಕ್ಕೊಂಡು ಸಮುದ್ರಕ್ಕೆ ಡೈವ್ ಮಾಡಿದ್ದಾರೆ ಅಂತ. ಈ ಅಮ್ಮ ಎಂಥ ಮೂರ್ಖಿ ಅಂತ ಇದರೊಳಗೆ ಗೊತ್ತಾಗುತ್ತೆ. ಈ ಸಚಿವೆ ಇಂಥವ್ರನ್ನೆಲ್ಲ ಕರ್ಕೊಂಡೋಗಿ ಮಾಲ್ಡೀವ್ಸ್ ದೇಶದ ಸಚಿವರನ್ನಾಗಿ ಮಾಡ್ತಾರಲ್ಲ ಅಂತ ನಮಗೆ ನಿಜವಾಗ್ಲೂ ನಗು ಬರುತ್ತೆ, ಬಡ್ಕೊಂಡು ನಗಾಡಬೇಕು ಅಂತ ಅನಿಸುತ್ತೆ. ಏನು ಮಾಡ್ತೀರಾ? ಮೋದಿಯವರು ಲೈಫ್ ಜಾಕೆಟ್ ಹಾಕೊಂಡು ಮಾಡಿರೋದು ಅದೇನು ಡೈವಿಂಗ್ ಅಲ್ಲ, ಅದೇನು ಸ್ಕೂಬಾ ಡೈವಿಂಗ್ ಅಲ್ಲ. ಯಾವನಾದರೂ ಲೈಫ್ ಜಾಕೆಟ್ನ ಹಾಕೊಂಡು ಡೈವಿಂಗ್ ಮಾಡೋಕ್ಕೆ ಹೋಗ್ತಾರಾ? ಹಿಂದೆ ಒಂದು ಆಕ್ಸಿಜನ್ ಸಿಲಿಂಡರ್ ಕಟ್ಕೊಂಡು ಡೈವಿಂಗ್ ಮಾಡೋಕ್ಕೆ ಹೋಗ್ತಾರೆ. ಮೋದಿಯವರು ಮಾಲ್ಡೀವ್ಸ್ನಲ್ಲಿ ಮಾಡಿದ್ನ ಸ್ನಾರ್ಕ್ಲಿಂಗ್ ಅಂತ ಕರೀತಾರೆ. ಮೇಡಮ್, ಮಾಲ್ಡೀವ್ಸ್ ಮಿನಿಸ್ಟರ್ ಏನಿದ್ದಾರೆ ಅವ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ, ಇದನ್ನು ಸ್ನಾರ್ಕ್ಲಿಂಗ್ ಅಂತ ಕರೀತಾರೆ. ಅಂದರೆ ನೀರು ಮೇಲ್ಗಡೆನೆ ಇರ್ತಾರೆ, ಒಂದು ಗಾಗಲ್ಸ್ ಇರುತ್ತೆ, ಒಂದು ಪೈಪ್ ಇರುತ್ತೆ, ನೀರಿಂದ ಮೇಲೆ ಬಂದಿರುತ್ತೆ, ಅದು ಆಕ್ಸಿಜನ್ ಸಪ್ಲೈ ಬಾಯಿಗೆ ಹೋಗಿರುತ್ತೆ. ಅಂದರೆ ಲೈಕ್ ಒಂದಷ್ಟು ಸ್ವಲ್ಪ ಆಳ ಇರೋ ಜಾಗದಲ್ಲಿ ಹೋಗಿ ಅಲ್ಲಿ ಸಮುದ್ರದೊಳಗಡೆ ಏನೇನೆಲ್ಲ ಕಾಣುತ್ತೆ ಅಂತ ನೋಡುವ ಪ್ರಕ್ರಿಯೆ ಅದು. ಅದಕ್ಕೂ ಡೈವಿಂಗಿಗೂ ವ್ಯತ್ಯಾಸ ಗೊತ್ತಿಲ್ಲದಿರೋ ಇವರೊಬ್ಬರು ಮಿನಿಸ್ಟ್ರು. ಇನ್ನು ಮತ್ತೊಂದು 3ನೇ ಟ್ವೀಟ್ ಬಗ್ಗೆ ನಾನು ಮಾತಾಡಬೇಕು.
ಜಾಹಿದ್ ರಮೀದ್ ಅನ್ನೋರು ಒಂದು ಟ್ವೀಟ್ನ ಮಾಡ್ತಾರೆ. ಇವರು ಕೂಡ ಮಾಲ್ಡೀವ್ಸ್ನ ಮಿನಿಸ್ಟ್ರು. ಮಾಲ್ಡೀವ್ಸ್ ಜೊತೆ ಸ್ಪರ್ಧೆ ಮಾಡೋದು ಕೇವಲ ಭ್ರಮೆ ಅಷ್ಟೇ. ಓಕೆ, ನಾವು ಕೊಡುವ ಸೇವೆಗಳನ್ನು ನೀವು ಕೊಡಲು ಸಾಧ್ಯವೇ ಇಲ್ಲ. ನಮ್ಮಷ್ಟು ಸ್ವಚ್ಛವಾಗಿ ನೀವು ಇರೋದಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ರೂಮ್ಗಳಲ್ಲಿನ ಅಂದರೆ ನಿಮ್ಮ ರೆಸಾರ್ಟ್ಗಳಲ್ಲಿನ ನಿಮ್ಮ ಪ್ರವಾಸೋದ್ಯಕ್ಕೆ ಸಂಬಂಧಪಟ್ಟ ರೂಮ್ಗಳಲ್ಲಿನ ವಾಸನೆ ನಿಮಗೆ ದೊಡ್ಡ ಹಿನ್ನಡೆ, ದುರ್ವಾಸನೆ ನಿಮಗೆ ದೊಡ್ಡ ಹಿನ್ನಡೆ ಅಂತ ಮತ್ತೊಂದು ಟ್ವೀಟ್ ಮಾಡ್ತಾರೆ. ಅಂದರೆ ಭಾರತದಲ್ಲಿ ಕ್ಲೀನ್ ಇಲ್ಲ, ಇಂಡಿಯಾ ಕ್ಲೀನಾಗಿಲ್ಲ, ಇಂಡಿಯಾ ಕ್ಲೀನಾಗಿಲ್ಲದಿರೋ ಕಾರಣಕ್ಕೋಸ್ಕರ ಜನ ಇಂಡಿಯಾದಿಂದ ಮಾಲ್ಡೀವ್ಸಿಗೆ ಬರ್ತಾ ಇದ್ದಾರೆ, ನಿಮ್ಮ ರೂಮ್ಗಳು ಗಬ್ಬು ನಾತ ಹೊಡಿತಾ ಇರುತ್ತೆ, ಇದಕ್ಕೋಸ್ಕರ ನೀವು ಏನೇ ಲಕ್ಷದ್ವೀಪದಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡ್ತೀನಿ ಅಂತಂದ್ರೂ ಇಂಡಿಯಾದವರು ಅಲ್ಲಿ ಹೋಗಲ್ಲ, ಮಾಲ್ಡೀವ್ಸ್ಗೆ ಬರೋದು ಅನ್ನೋ ಅರ್ಥದಲ್ಲಿ ಒಂದು ಟ್ವೀಟ್ನ ಮಾಡ್ತಾರೆ. ಇದು ಆಯಿತು. ಈ 3 ಜನ ಮಾಡಿದ ಎಡವಟ್ಟಿನಿಂದ ಇಂಡಿಯಾದಲ್ಲಿ ಏನಂತಾರೆ ಭಾರತೀಯರು ರೊಚ್ಚಿಗೆದ್ರು. ಪ್ರಧಾನಿ ಮೋದಿ ಎಲ್ಲೂ ಕೂಡ ಮಾಲ್ಡೀವ್ಸ್ ಬಗ್ಗೆ ಒಂದು ಟ್ವೀಟ್ ಮಾಡಿಲ್ಲ, ಮಾಲ್ಡೀವ್ಸ್ನ ಹೆಸರನ್ನ ಎತ್ತಿಲ್ಲ, ಭಾರತ ಸರ್ಕಾರ ಮಾಲ್ಡೀವ್ಸ್ಗೆ ಯಾರು ಹೋಗಬೇಡಿ ಅಂತ ಹೇಳಿಲ್ಲ. ಆದರೆ ಮಾಲ್ಡೀವ್ಸ್ನ 3 ಜನ ಸಚಿವರು ಮಾಡಿದ ಎಡವಟ್ಟಿನಿಂದ 3 ಜನ ಸಚಿವರು ತಮ್ಮ ನಾಲ್ಗೆಯನ್ನು ಹರಿಬಿಟ್ಟಿದ್ರಿಂದ ಆದಂತಹ ಒಂದು ಎಫೆಕ್ಟ್ ಏನು ಅಂದರೆ ಇಂಡಿಯಾದಲ್ಲಿ ಬಾಯ್ಕಾಟ್ ಮಾಲ್ಡೀವ್ಸ್ ಅನ್ನೋ ಅಭಿಯಾನನೇ ಸ್ಟಾರ್ಟ್ ಆಗೋಯ್ತು. ಓಕೆನಾ? ಅದರ ಜೊತೆಗೆ ಎಕ್ಸ್ಪ್ಲೋರ್ ಇಂಡಿಯನ್ ಐಲ್ಯಾಂಡ್ಸ್ ಅನ್ನೋ ಒಂದು ಅಭಿಯಾನ ಕೂಡ ಟ್ವಿಟರ್ನಲ್ಲಿ ಸ್ಟಾರ್ಟ್ ಆಗೋಯ್ತು. ಎಕ್ಸ್ಪ್ಲೋರ್ ಇಂಡಿಯನ್ ಐಲ್ಯಾಂಡ್ ಅನ್ನೋ ಟ್ವೀಟು 3,21,000ಕ್ಕೂ ಅಧಿಕ ರೀಟ್ವೀಟ್ ಆಗಿದೆ ಟ್ವಿಟರ್ನಲ್ಲಿ. ಇದ್ರ ಜೊತೆಗೆ ಬೈಕಾಟ್ ಮಾಲ್ಡೀವ್ಸ್ ಅನ್ನೋ ಒಂದು ಹ್ಯಾಶ್ಟ್ಯಾಗು ಯಾವ ರೇಂಜಿಗೆ ಟ್ರೆಂಡಿಂಗಲ್ಲಿದೆ ಅಂದರೆ ಲೆಕ್ಕನೇ ಇಲ್ಲ. ಭಾರತದಿಂದ ಮಾಲ್ಡೀವ್ಸ್ಗೆ ಯಾರೂ ಕೂಡ ಹೋಗಬೇಡಿ ಅನ್ನೋ ಅಭಿಯಾನ ಕೂಡ ಈಗ ಆಲ್ರೆಡಿ ಸ್ಟಾರ್ಟ್ ಆಗೋಗಿದೆ. ಇದರ ಜೊತೆಗೆ ಬಾಲಿವುಡ್ನ ಸಾಕಷ್ಟು ಸೆಲೆಬ್ರಿಟಿಗಳು, ಇಂಡಿಯಾದ ಸಾಕಷ್ಟು ಸೆಲೆಬ್ರಿಟಿಗಳು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಅಕ್ಷಯ್ ಕುಮಾರ್ ಅವರಾಗಿರ್ಬೋದು, ಅಮಿತಾಬ್ ಬಚ್ಚನ್, ವೀರೇಂದ್ರ ಸೆಹ್ವಾಗ್, ನಮ್ಮ ಕನ್ನಡಿಗರಾದಂತಹ ವೆಂಕಟೇಶ್ ಪ್ರಸಾದ್, ಕಂಗನಾ ರಾವತ್, ಈ ಥರ ಬಾಲಿವುಡ್ನ ಸಾಕಷ್ಟು ನಟನಟಿಯರು, ಕ್ರಿಕೆಟ್ ಲೋಕದ ದಿಗ್ಗಜರು ಟ್ವೀಟ್ ಮಾಡೋದ್ರ ಮೂಲಕ ಭಾರತದಲ್ಲೇ ಸಾಕಷ್ಟು ಐಲ್ಯಾಂಡ್ಗಳಿದಾವೆ, ಭಾರತದಲ್ಲೇ ಸಾಕಷ್ಟು ಬೀಚ್ಗಳಿದಾವೆ, ಲೆಟ್ಸ್ ಎಕ್ಸ್ಪ್ಲೋರ್ ಇಂಡಿಯನ್ ಐಲ್ಯಾಂಡ್ಸ್ ಅನ್ನೋ ಹ್ಯಾಶ್ಟ್ಯಾಗನ್ನು ಹಾಕೋದ್ರ ಮೂಲಕ ಮಾಲ್ಡೀವ್ಸ್ ಸಚಿವರು ಮಾಡಿದಂತಹ ಒಂದು ಹೇಸಿಗೆ ತಿನ್ನುವ ಕೆಲಸಕ್ಕೆ ತಕ್ಕ ಉತ್ತರವನ್ನು ಡಿಜಿಟಲ್ ಮಾಧ್ಯಮಗಳ ಮೂಲಕ, ಸೋಷಲ್ ಮೀಡಿಯಾಗಳ ಮೂಲಕ ಕೊಡೋದಕ್ಕೆ ಶುರು ಮಾಡಿದ್ರು. ಈ ರೀತಿ ಕೊಡೋದಕ್ಕೆ ಶುರು ಮಾಡಿದ್ಮೇಲೆ ಎಚ್ಚೆತ್ತುಕೊಂಡ ಮಾಲ್ಡೀವ್ಸ್ ಸರ್ಕಾರ ಏನು ಮಾಡ್ತು, ಅಲ್ಲಿನ 3 ಜನ ಸಚಿವರು ಏನು ನಾನು ಇವಾಗ ಟ್ವೀಟ್ನ ಓದಿದೆ, ಈ ಟ್ವೀಟ್ನ ಮಾಡಿದಂತಹ 3 ಜನ ಸಚಿವರನ್ನು ತನ್ನ ಸಚಿವ ಸಂಪುಟದಿಂದ ವಜಾ ಮಾಡಿದೆ. ಅದರ ಜೊತೆಗೆ ಅವರು ಹೇಳಿದ ಹೇಳಿಕೆಗೂ ಮಾಲ್ಡೀವ್ಸ್ನ ಸರ್ಕಾರಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಅದು 3 ಜನ ಹೇಳಿರುವ ಹೇಳಿಕೆ ಅವರ ವೈಯಕ್ತಿಕ ಹೇಳಿಕೆ ಅಂತ ಅವರ ಹೇಳಿಕೆಯಿಂದ ನುಣುಚಿಕೊಳ್ಳುವ ಪ್ರಯತ್ನವನ್ನ ಮಾಡ್ತದೆ. ಆದರೆ ಈಗ ಆಲ್ರೆಡಿ ಕಾಲ ಮಿಂಚಿ ಹೋಗಿದೆ. ಹೇಳ್ತಾರಲ್ಲ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂತ, ಆ ಥರ ಕಾಲ ಮಿಂಚೋಗಾಯಿತು. ಯಾಕೆ ಅಂತ ಹೇಳಿದ್ರೆ ಈಗ ಆಲ್ರೆಡಿ ಬೈಕಾಟ್ ಮಾಲ್ಡೀವ್ಸ್ ಅನ್ನೋ ಒಂದು ಹ್ಯಾಶ್ಟ್ಯಾಗ್ ಎಲ್ಲ ಕಡೆ ಚರ್ಚಿತವಾಗ್ತಿದೆ. ಅದರ ಜೊತೆಗೆ ಲಾಸ್ಟು ಇದೊಂದು ಬೈಕಾಟ್ ಮಾಲ್ಡೀವ್ಸ್ ಎಕ್ಸ್ಪ್ಲೋರ್ ಇಂಡಿಯನ್ ಐಲ್ಯಾಂಡ್ಸ್ ಏನು ಟ್ರೆಂಡಿಂಗ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಆಲ್ರೆಡಿ 8,000 ಹೋಟೆಲ್ ಬುಕಿಂಗ್ಸ್ ಕ್ಯಾನ್ಸಲ್ ಆಗಿದೆ, 2,500 ಫ್ಲೈಟ್ ಬುಕಿಂಗ್ ಕ್ಯಾನ್ಸಲ್ ಆಗಿದೆ. ಮಾಲ್ಡೀವ್ಸು ಎಚ್ಚೆತ್ಕೋಬೇಕು, ಇನ್ನೂ ತಿಳ್ಕೋಬೇಕು. ಭಾರತದಿಂದ ಪ್ರವಾಸಿಗರು ಮಾಲ್ಡೀವ್ಸ್ಗೆ ಹೋಗಿಲ್ಲ ಅಂದರೆ ಮಾಲ್ಡೀವ್ಸ್ನ ಪರಿಸ್ಥಿತಿ ಏನಾಗುತ್ತೆ ಅಂತ. ಮಾಲ್ಡೀವ್ಸ್ಗೆ ಅಲ್ಲಿನ ಸರ್ಕಾರಕ್ಕೆ ಆದಾಯದ ಪ್ರಮುಖ ಮೂಲ 30%ನಷ್ಟು ಪ್ರವಾಸೋದ್ಯಮದಿಂದ ಬರುತ್ತೆ. ಆ 30%ನಷ್ಟು ಪ್ರವಾಸೋದ್ಯಮದಿಂದ ಏನು ಬರ್ತಿದೆ ಅದರಲ್ಲಿ ಭಾರತದ ಕೊಡುಗೆ ನಂಬರ್ 1 ಸ್ಥಾನದಲ್ಲಿದೆ. ಭಾರತದಿಂದ ಪ್ರತಿ ವರ್ಷ 3 ಲಕ್ಷಕ್ಕೂ ಅಧಿಕ ಜನ ಪ್ರವಾಸಿಗರು ಮಾಲ್ಡೀವ್ಸ್ಗೆ ಹೋಗ್ತಾರೆ. 2.5 ಲಕ್ಷಕ್ಕಿಂತ ಅಧಿಕ ಪ್ರವಾಸಿಗರು ರಷ್ಯಾದಿಂದ ಬರ್ತಾರೆ. 1,80,000ಕ್ಕಿಂತ ಅಧಿಕ ಪ್ರವಾಸಿಗರು ಚೀನಾದಿಂದ ಬರ್ತಾರೆ. ಇದನ್ನೆಲ್ಲದನ್ನು ಕಂಪೇರ್ ಮಾಡಿದ್ರೆ ಮಾಲ್ಡೀವ್ಸ್ನ ಎಕಾನಮಿ ಬೂಸ್ಟ್ ಆಗೋದಕ್ಕೆ ನಂಬರ್ 1 ಕೊಡುಗೆ ನೀಡ್ತಾ ಇರೋದು ಇಂಡಿಯಾ, ಭಾರತ. ಸೊ ಭಾರತೀಯರು ಮಾಲ್ಡೀವ್ಸ್ಗೆ ಹೋಗೋದನ್ನೇ ನಿಲ್ಲಿಸ್ಬಿಡ್ತೀವಪ್ಪ. ಏನು ಮಾಡ್ತೀರಾ? ಭಿಕ್ಷೆ ಬೇಡ್ಕೊಂಡು ತಿನ್ನಬೇಕು. ಟೋಟಲ್ ಜನಸಂಖ್ಯೆ ಎಷ್ಟು ನಿಮ್ಮದು? ಟೋಟಲ್ ಜನಸಂಖ್ಯೆ ಒಂದು ರಾಜಾಜಿನಗರ, ಮಲ್ಲೇಶ್ವರಂ, ನಮ್ಮ ಬೆಂಗಳೂರಲ್ಲಿ 2 ಏರಿಯಾ ಸೇರಿಸ್ಬಿಟ್ರೆ ಓವರ್ ಆಲ್ ನಿಮ್ಮ ದೇಶದ ಜನಸಂಖ್ಯೆ ಏನು 5.5 6 ಲಕ್ಷ ಜನ ಇರ್ಬೋದು. ನಮ್ಮ ಬೆಂಗಳೂರಲ್ಲೇ 1.5 2 ಕೋಟಿ ಜನ ಇದ್ದೀವಿ ನಾವು. 2 ಏರಿಯಾ, ರಾಜಾಜಿನಗರ ಒಂದು ಮಲ್ಲೇಶ್ವರಂ 2 ಸೇರಿಸ್ಬಿಟ್ರೆ ಮಾಲ್ಡೀವ್ಸ್ ಆಗೋಗ್ಬಿಡುತ್ತೆ. ಅಷ್ಟು ಚಿಕ್ಕ ದೇಶ ಭಾರತದ ಪ್ರಧಾನಿಯನ್ನು, ಭಾರತವನ್ನು ಗಲೀಜು, ಕೊಳಕು, ಕ್ಲೀನ್ ಇಲ್ಲ, ನೀವು ನಮಗೆ ಕಾಂಪಿಟೇಷನ್ ಕೊಡೋಕ್ಕಾಗಲ್ಲ, ಭಾರತದ ಮುಂದೆ ಇರುವೆಂತಹ ದೇಶ, ಇಷ್ಟು
ಇಷ್ಟೊಂದು ಭಾರತದ ಸ್ವಾಭಿಮಾನಕ್ಕೆ ಧಕ್ಕೆಯನ್ನು ತರುವಾಗ ಅದನ್ನ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ? ಸರಿಯಾಗಿ ಕೊಟ್ಟರು ಎಲ್ಲರೂ ಇಂಡಿಯಾದಿಂದ. ಜನಗಳು, ಸರ್ಕಾರ ಬಿಡಿ, ಸರ್ಕಾರ ಸೆಕೆಂಡ್, ನಾವಲ್ಲಿ ಹೋಗಲ್ಲ ಗುರು. ಲಕ್ಷದ್ವೀಪಕ್ಕೆ ಹೋಗ್ತೀವಿ, ಉಡುಪಿ ಬೀಚಿಗೆ ಹೋಗ್ತೀವಿ, ಪ್ಯಾರಡೈಸ್ ಬೀಚಿಗೆ ಹೋಗ್ತೀವಿ, ಪಾಂಡಿಚೇರಿ ಬೀಚಿಗೆ ಹೋಗ್ತೀವಿ, ಗೋವಾ ಬೀಚಿಗೆ ಹೋಗ್ತೀವಿ. ಈ ಥರ ಎಲ್ಲರೂ ಡಿಸೈಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಮಾಲ್ಡೀವ್ಸಿಗೆ ಹೋಗಲ್ಲ. ಅಲ್ಲಿಯ ಸರ್ಕಾರದ ಮುಂದಿನ ಸ್ಥಿತಿಗತಿಗಳು ಏನಾಗುತ್ತೆ ಅಂತ ಸ್ವಲ್ಪ ದಿನದಲ್ಲೇ ಗೊತ್ತಾಗೋಗುತ್ತೆ. ಭಾರತೀಯರು ಈ ಥರ ನಿರ್ಧಾರ ತಗೊಂಡಿದ್ದರಿಂದ. ಇದರ ಜೊತೆಗೆ ಈಸ್ ಮೈ ಟ್ರಿಪ್ ಅನ್ನೋ ಒಂದು ಅಪ್ಲಿಕೇಶನ್ ಏನಿದೆ, ಮೇಕ್ ಮೈ ಟ್ರಿಪ್ ಅಂತ ಕೇಳಿರ್ತಾರೆ, ಅದು ಭಾರತದಲ್ಲಿ ನಂಬರ್ 1 ಅಪ್ಲಿಕೇಶನ್ ಅಂತ ಹೇಳ್ಬೋದು ಈ ತರಹದ ಬುಕ್ಕಿಂಗ್ಸ್ಗೆ. ಅದಾದ ನಂತರ 2ನೇ ಸ್ಥಾನದಲ್ಲಿ ಈಸ್ ಮೈ ಟ್ರಿಪ್, ಭಾರತದ ಅತಿ ದೊಡ್ಡ ಅಪ್ಲಿಕೇಶನ್ ಈ ಥರ ಬುಕ್ಕಿಂಗ್. ಅಂದರೆ ಯಾವುದೇ ದೇಶದಲ್ಲಿ ಅಥವಾ ಭಾರತದ ಒಳಗಡೆ ಹೋಟೆಲ್ ಬುಕ್ಕಿಂಗ್ಸ್, ಫ್ಲೈಟ್ ಬುಕ್ಕಿಂಗ್ಸ್, ಕ್ಯಾಬ್ ಬುಕ್ಕಿಂಗ್ಸ್, ಈ ಥರ ಟ್ರೈನ್ ಬುಕ್ಕಿಂಗ್ಸ್, ಬಸ್ ಬುಕ್ಕಿಂಗ್ಸ್, ಈ ಥರದ ಬುಕ್ಕಿಂಗ್ಸ್ನಲ್ಲಿ ಈಸ್ ಮೈ ಟ್ರಿಪ್ ಅವರು ಭಾರತದಲ್ಲಿ 2ನೇ ಸ್ಥಾನದಲ್ಲಿದ್ದಾರೆ. ಅದರ CEO ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಭಾರತದ ಬಗ್ಗೆ, ಭಾರತದ ಪ್ರಧಾನಮಂತ್ರಿಗಳ ಬಗ್ಗೆ. ಕೀಳಾಗಿ ಮಾಲ್ಡೀವ್ಸ್ನ ಮಂತ್ರಿಗಳು ಮಾತಾಡಿದ್ದಕ್ಕೆ ಈಸ್ ಮೈ ಟ್ರಿಪ್ ಆ್ಯಪ್ನವರು ಒಂದು ನಿರ್ಧಾರವನ್ನು ತಗೋತಾರೆ. CEO ಒಂದು ನಿರ್ಧಾರವನ್ನು ತಗೋತಾರೆ. ಏನಪ್ಪ ಅಂತ ಹೇಳಿದ್ರೆ, ನಾವು ಎಲ್ಲ ಮಾಲ್ಡೀವ್ಸ್ ಬುಕ್ಕಿಂಗನ್ನು ಕ್ಯಾನ್ಸಲ್ ಮಾಡಿದೀವಿ. ಪ್ರತಿ ವರ್ಷ 3 ಲಕ್ಷ ಜನರು ಭಾರತದಿಂದ ಮಾಲ್ಡೀವ್ಸ್ಗೆ ಹೋಗ್ತಾರೆ. ಅದಕ್ಕೋಸ್ಕರ ನಾವು ಇವತ್ತಿಂದ ಮಾಲ್ಡೀವ್ಸ್ ಏನು ಪ್ರಮೋಟ್ ಮಾಡ್ತಾ ಇದ್ದೀವಿ ಅದನ್ನು ಬಿಟ್ಟು ಭಾರತದ ಲಕ್ಷದ್ವೀಪವನ್ನು ಪ್ರಮೋಟ್ ಮಾಡ್ತೀವಿ. ಭಾರತದ ಲಕ್ಷದ್ವೀಪದ ಪ್ರವಾಸವನ್ನು ಮಾಡೋರಿಗೆ 5 ವಿಶೇಷ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡ್ತೀವಿ ಅನ್ನೋ ಒಂದು ಹೇಳಿಕೆಯನ್ನು ಬಿಟ್ಟುಬಿಟ್ರು. ಸೊ ಮಾಲ್ಡೀವ್ಸ್ಗೆ ಹೋಗೋದಕ್ಕಿಂತ ಮುಂಚೆ ಲಕ್ಷದ್ವೀಪಕ್ಕೆ ಬನ್ನಿ. ಭಾರತದಲ್ಲಿ ಸಾಕಷ್ಟು ಬೀಚ್ಗಳಿವೆ, ಸಾಕಷ್ಟು ಸಮುದ್ರ ತೀರಗಳಿವೆ. ಅಲ್ಲಿ ಸುತ್ತಾಡಿ ಅದನ್ನು ಪ್ರಮೋಟ್ ಮಾಡೋದಕ್ಕೋಸ್ಕರ ಈಸ್ ಮೈ ಟ್ರಿಪ್ ಅವರು, ಇಂಡಿಯಾದ ಆ್ಯಪ್ ಅದು, ಇಂಡಿಯಾದ CEO ಅವರು ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ಸೊ ಈಸ್ ಮೈ ಟ್ರಿಪ್ಪಿಂದ ಯಾರೆಲ್ಲ ಮಾಲ್ಡೀವ್ಸ್ಗೆ ಹೋಗ್ತಾ ಇದ್ರೋ ಅದು ಇನ್ಮೇಲೆ ಕ್ಲೋಸ್. ಇದ್ರ ಜೊತೆಗೆ ಈಗ ಮೇಕ್ ಮೈ ಟ್ರಿಪ್ ಅನ್ನೋ ಆ್ಯಪ್ ಬಗ್ಗೆ ನೀವು ಕೇಳಿರ್ತೀರ. ಬೈಕಾಟ್ ಮೇಕ್ ಮೈ ಟ್ರಿಪ್ ಅಂತ ಒಂದು ಹ್ಯಾಶ್ಟ್ಯಾಗ್ ಕೂಡ ಈಗ ಆಲ್ರೆಡಿ ಟ್ರೆಂಡಿಂಗ್ ಆಗ್ತಾ ಇದೆ. ಮೇಕ್ ಮೈ ಟ್ರಿಪ್ ಅವರ ಗಮನಕ್ಕೆ ಇದು ಇರಲಿ. ಭಾರತದ ಅಸ್ಮಿತೆ, ಭಾರತದ ಘನತೆ, ಭಾರತದ ಪ್ರಧಾನಿಯ ಘನತೆಗೆ ಏನಾದರೂ ಅವರ ಗೌರವಕ್ಕೆ ಧಕ್ಕೆ ತರುವಂತಹ ಕೆಲಸವನ್ನು ಯಾವುದೇ ದೇಶ ಮಾಡಿದ್ರು ಆ ದೇಶಕ್ಕೆ ಬುದ್ಧಿ ಕಲಿಸುವಂತಹ ನಿಟ್ಟಿನಲ್ಲಿ ಯಾವುದೇ ಅಪ್ಲಿಕೇಶನ್ ಆಗಲಿ, ಒಂದು ಪ್ರೈವೇಟ್ ಕಂಪ್ನಿಗಳಾಗಲಿ ಭಾರತದ ಜೊತೆಗೆ, ಭಾರತದ ಜನರ ಜೊತೆಗೆ, ಭಾರತದ ಜನರ ಭಾವನೆಗಳ ಜೊತೆಗೆ ನಿಂತ್ಕೋಬೇಕು ಅನ್ನೋದು ನನ್ನ ಒಪಿನಿಯನ್. ಆದಷ್ಟು ಬೇಗ ಈಸ್ ಮೈ ಟ್ರಿಪ್ ಮಾಡಿದಂತಹ ಕೆಲಸವನ್ನೇ ಮೇಕ್ ಮೈ ಟ್ರಿಪ್ ಕೂಡ ಮಾಡುತ್ತೆ ಮುಂದಿನ ದಿನಗಳಲ್ಲಿ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಇನ್ನು ಇಷ್ಟೆಲ್ಲ ಭಾರತದ ಬಗ್ಗೆ ಹೀಯಾಳಿಸ್ತಿರುವ, ಭಾರತವನ್ನು ಗಲೀಜು ಅಂತ ಹೇಳ್ತಾ ಇರುವ, ಭಾರತವನ್ನು ದುರ್ನಾತ ಅಂತ ಹೇಳ್ತಿರುವ, ಭಾರತವನ್ನು ಇಸ್ರೇಲ್ ಕೈ ಗೊಂಬೆ ಅಂತ ಹೇಳ್ತಾ ಇರುವ, ನಮ್ಮ ಭಾರತದ ಪ್ರಧಾನಿಯನ್ನು ಮೂರ್ಖ ಅಂತ ಹೇಳ್ತಾ ಇರುವ ಮಾಲ್ಡೀವ್ಸ್ಗೆ ಭಾರತ ಮಾಡಿರುವ ಸಹಾಯ 1-2 ಹೇಳ್ತಾ ಹೋದರೆ ಸಾಕಷ್ಟಿದೆ. ಮಾಲ್ಡೀವ್ಸ್ನಲ್ಲಿ ಶ್ರೀಲಂಕಾದ ಬಂಡುಕೋರರು ಅಟ್ಯಾಕ್ ಮಾಡಿದಾಗ ಆ ಅಟ್ಯಾಕ್ನಿಂದ ಮಾಲ್ಡೀವ್ಸನ್ನು ಸೇವ್ ಮಾಡಿದ್ದು ಇಂಡಿಯಾ. ಮಾಲ್ಡೀವ್ಸ್ನಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳು ಹೆಚ್ಚಾಗ್ತಾ ಇದ್ದಾಗ ನಮ್ಮ ಸೇನೆಯನ್ನು ಅಲ್ಲಿಗೆ ಕಳಿಸಿ ಭಯೋತ್ಪಾದನಾ ಚಟುವಟಿಕೆಯನ್ನು ಮಟ್ಟ ಹಾಕುವಲ್ಲಿ ಮಾಲ್ಡೀವ್ಸ್ಗೆ ಸಹಾಯವನ್ನು ಮಾಡಿದ್ದು ಈ ಹಿಂದೆ ಇಂಡಿಯಾ. ಮಾಲ್ಡೀವ್ಸ್ಗೆ ಸಾಕಷ್ಟು ಯುದ್ಧೋಪಕರಣಗಳನ್ನು ನೀಡಿ, ಹೆಲಿಕಾಪ್ಟರ್ಗಳನ್ನು ನೀಡಿ, ವಿಮಾನಗಳನ್ನು ನೀಡಿ ಮಾಲ್ಡೀವ್ಸ್ಗೆ ಸಪೋರ್ಟ್ ಮಾಡ್ತಾ ಇರೋದು ನಮ್ಮ ಭಾರತ. ಏನು ಒಂದು 2-3 ವರ್ಷಗಳ ಹಿಂದೆ ಕೊರೋನಾ ಅಂತ ಮಹಾಮಾರಿ ಬಂದು ಇಡೀ ಪ್ರಪಂಚನೇ ನಲುಗ್ತಾ ಇರಬೇಕಾದ್ರೆ ಭಾರತದಲ್ಲಿ ಕೊರೋನಾಗೆ ಲಸಿಕೆಯನ್ನು ಕಂಡುಹಿಡಿಯಲಾಗುತ್ತೆ. ಲಸಿಕೆಯನ್ನು ಕಂಡುಹಿಡಿದ ಕೇವಲ 93 ಗಂಟೆಗಳಲ್ಲಿ 1 ಲಕ್ಷಕ್ಕೂ ಅಧಿಕ ಲಸಿಕೆಗಳನ್ನು ಮಾಲ್ಡೀವ್ಸ್ಗೆ ಕಳುಹಿಸಿಕೊಟ್ಟಂಥ ದೇಶ ಭಾರತ. ಇಷ್ಟೆಲ್ಲ ಇನ್ನೂ ಹೇಳ್ತಾ ಹೋದರೆ ಸಾಕಷ್ಟಿದೆ. ಇಷ್ಟೆಲ್ಲ ಸಹಾಯವನ್ನು ತೆಗೆದುಕೊಂಡಿರುವಂಥ ಮಾಲ್ಡೀವ್ಸ್ ಇವತ್ತು ಭಾರತದ ವಿರುದ್ಧನೇ ತಿರುಗಿ ಬಿದ್ದಿದೆ. ಇದಕ್ಕೆ ತಕ್ಕ ಉತ್ತರವನ್ನು ಕೊಡಬೇಕು ಅಂದರೆ ಈ ಬೈಕಾಟ್ ಮಾಲ್ಡೀವ್ಸ್ ಅಂತ ಏನಿದೆ ಅದು ಕಂಟಿನ್ಯೂ ಆಗಬೇಕು. ಮಾಲ್ಡೀವ್ಸ್ಗೆ ಭಾರತದಿಂದ ಹೋಗುವ ಪ್ರವಾಸಿಗರ ಸಂಖ್ಯೆ ಕಮ್ಮಿ ಆಗಬೇಕು. ಮಾಲ್ಡೀವ್ಸ್ಗೆ ಏನು ಪ್ರವಾಸಿಗರು ಹೋಗ್ತಿದ್ರು ಅವರು ನಮ್ಮ ಇಂಡಿಯಾದಲ್ಲೇ ಬೇರೆ ಬೀಚ್ಗಳಿಗೆ, ಬೇರೆ ರೆಸಾರ್ಟ್ಗಳಿಗೆ, ಬೇರೆ ದ್ವೀಪಗಳಿಗೆ ಹೋಗಬೇಕು. ಈ ಥರ ಮಾಡೋದ್ರ ಮೂಲಕ ಅವ್ರಿಗೆ ಬುದ್ಧಿ ಕಲಿಸ್ಬೇಕು. ಯುದ್ಧ ಮಾಡೋ ಅವಶ್ಯಕತೆ ಇಲ್ಲ. ನಾವು ಅವ್ರ ಮೇಲೆ ಯುದ್ಧ ಮಾಡಿ ಅವ್ರ ಮೇಲೆ ಮುಗಿಬಿದ್ದು ಅವ್ರ ಮೇಲೆ ಎರಗೋ ಅಂಥ ಅವಶ್ಯಕತೆ ನಮಗಿಲ್ಲ. ಹೇಳಿದ್ನಲ್ಲ, ನಮ್ಮ ರಾಜಾಜಿನಗರ ಮಲ್ಲೇಶ್ವರಂ ಸೇರಿಸಿದ್ರೆ ಒಂದು ದೇಶ ಆಗೋಗ್ಬಿಡುತ್ತದು. ಸೊ ಹಾಗಾಗಿ
ಈ ಅಭಿಯಾನ ಹಿಂಗೆ ಕಂಟಿನ್ಯೂ ಆಗಲಿ. ನನಗೆ ಇದು ಎಲ್ಲದರ ಜೊತೆಗೆ ಇನ್ನೊಂದು ಬೇಜಾರೇನಪ್ಪ ಇರೋದು ಅಂತಂದರೆ, ನಮ್ಮ ಕನ್ನಡದ ನಟ ನಟಿಯರು ಈ ತರಹದ ವಿಚಾರಗಳಲ್ಲಿ ಧ್ವನಿ ಎತ್ತಬೇಕು. ನಮಗೂ ಕೂಡ ಆಸೆ ಇರುತ್ತೆ. ಈ ಥರ ನ್ಯೂಸ್ ಪ್ರೆಸೆಂಟ್ ನಾವು ಮಾಡಬೇಕಾದ್ರೆ ಬರೀ ಬಾಲಿವುಡ್ನವ್ರ ಹೆಸರುಗಳನ್ನೇ ಹೇಳ್ಕೊಬರ್ತೀವಿ, ಇಲ್ಲ ಕ್ರಿಕೆಟ್ ಅವ್ರ ಹೆಸರುಗಳನ್ನೇ ಹೇಳ್ಕೊಬರ್ತೀವಿ, ಅಥವಾ ಯಾರೋ ಒಂದಷ್ಟು ಪೊಲಿಟಿಷಿಯನ್ ಹೆಸರುಗಳನ್ನೇ ಹೇಳ್ಕೊಬರ್ತೀವಿ. ಕನ್ನಡದ ನಟ ನಟಿಯರ ಕೊಡುಗೆ ಇದಕ್ಕೆ ತುಂಬ ಕಮ್ಮಿ ಇದೆ. ನಾವಿಲ್ಲಿ ಕೂತ್ಕೊಂಡು ಕರ್ನಾಟಕದಲ್ಲಿ ಕೂತ್ಕೊಂಡು ಬೆಂಗಳೂರಲ್ಲಿ ಮಾಲ್ಡೀವ್ಸ್ ಬಗ್ಗೆ, ದೇಶದ ಬಗ್ಗೆ ಮಾತಾಡ್ಬೇಕಾದ್ರೆ ಅದರಲ್ಲಿ ನಮ್ಮ ಕನ್ನಡಿಗರ ಕೊಡುಗೆ, ಕನ್ನಡಿಗರ ಟ್ವೀಟ್, ಕನ್ನಡಿಗರ ಒಂದಷ್ಟು ಪದ ಬಳಕೆಗಳು ಇದ್ದರೆ ಅದನ್ನು ಹೇಳೋದಕ್ಕೆ ನಮ್ಗೆ ಇನ್ನೂ ಖುಷಿ ಆಗುತ್ತೆ. ದಯವಿಟ್ಟು ಕನ್ನಡದ ನಟ ನಟಿಯರು, ಏನು ರಾಜಕೀಯ ದಿಗ್ಗಜರು, ದೊಡ್ಡವರು ಅಂತ ಏನು ಚಿಂತಕರು ಅಂತ ಅನ್ನಿಸ್ಕೊಂಡಿರ್ತಾರೋ ದಯವಿಟ್ಟು ಇದರ ಬಗ್ಗೆ ಧ್ವನಿ ಎತ್ತಿ. ನಮಗೆ ನ್ಯೂಸ್ ಪ್ರೆಸೆಂಟ್ ಮಾಡಬೇಕಾದ್ರೆ ಕನ್ನಡಿಗನ ಹೆಸರು ಹೇಳೋದಕ್ಕೆ ನಿಜವಾಗ್ಲೂ ಖುಷಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.